ಹಾಯ್ ಹಲೋ ನಮಸ್ತೆ. ನಾನು ಪಲ್ಲವಿ ಚಂದ್ರಶೇಖರ್. ನಾನಿವತ್ತು ಕನ್ನಡ ಸಬ್ಜೆಕ್ಟು ಓದಾತಿದ್ದೆ. ಯಾಕಂದ್ರೆ ಬೆಳಗ್ಗೆ ಓದಲಿಲ್ಲ, ಇಬ್ಬರು ಮಕ್ಕಳು ಬೇಗ ಎದ್ಬಿಟ್ರು ನನ್ನ ಜೊತೆನೆ. ಅದಕ್ಕೆ ನಾನು ಓದಲಿಲ್ಲ. ಕನ್ನಡ ಬುಕ್ಕು ನಾನು ಇವತ್ತು ಬರೀ ಕವಿ ಪರಿಚಯನ ಬರ್ಕೊಂಡೆ. 4th 5th 6th 3 ಲೆಸನ್ನಲ್ಲಿರೋ ಕವಿಗಳ ಪರಿಚಯನ ಬರ್ಕೊಂಡಿಟ್ಕೊಂಡೆ. ಅಂದರೆ ಯಾವಾಗಾರ ಫ್ರೀ ಆದ ರೀಕಾಲ್ ಮಾಡೋಕ್ಕಾಗತ್ತೆ ಅಂಥೇಳಿ. ಇನ್ನೊಂದು RRBಯಲ್ಲಿನೂ ಶಿಕ್ಷಕರ ನೇಮಕಾತಿ ಮಾಡ್ಯಾರ. ಯಾರಾದರೂ ಹಾಕೋರು ಹಾಕ್ಬೋದು. ಆದ್ರೆ ಕರ್ನಾಟಕದಾಗ ಮಾತ್ರ 12 ಸೀಟು ಕರೆದಿರೋದು. ಕಂಪಲ್ಸರಿ TET ಪಾಸ್ ಆಗಿರಬೇಕು. ಮತ್ತು ಅಪ್ಲಿಕೇಶನ್ ಡೇಟು 6/1/2025ರಿಂದ 7/2 ಅಪ್ಲಿಕೇಶನ್ ಡೇಟು ಐತಿ. ಮತ್ತು ಎಕ್ಸಾಮ್ ಏನೈತಿ ಕಂಪಲ್ಸರಿ ಅದೇ ಲ್ಯಾಂಗ್ವೇಜಲ್ಲಿ ಅಂತ ಏನು ಬರೀದಿಲ್ಲ, ಕನ್ನಡದಾಗೂ ಲ್ಯಾಂಗ್ವೇಜ್ ಬರಿಬೋದು. ಆದ್ರೆ ಸ್ಕಿಲ್ ಟೆಸ್ಟ್ ಅಂತ ಒಂದು ಎಕ್ಸಾಮ್ ಐತಿ, ಅದನ್ನು ಹಿಂದಿ ಮತ್ತು ಇಂಗ್ಲೀಷಲ್ಲೇ ಬರಿಬೇಕು. ಇನ್ನೊಂದು ಖುಷಿಯಾದ ವಿಷಯ ಅಂದ್ರೆ ಎಕ್ಸಾಮ್ ಫೀಸು ಮಹಿಳೆಯರಿಗೂ ಮತ್ತು SC ST ಅವರಿಗೂ 250 ಎಕ್ಸಾಮ್ ಫೀಸು, OBC ಅವ್ರಿಗೆ ಮಾತ್ರ 500. ಅದೊಂದು ಖುಷಿಯಾದ ವಿಷಯ ಅನ್ಬೋದು. ಮತ್ತು ಸೈಬರ್ ಸೆಂಟ್ರಲ್ಲೇ ಅಪ್ಲಿಕೇಶನ್ ಹಾಕಬೇಕು. ಹೆಚ್ಚಿನ ಮಾಹಿತಿಗೆ ಆಲ್ಮೋಸ್ಟ್ ಸೈಬರ್ ಸೆಂಟ್ರಿಗೆ ಹೋಗಿ ಸಂಪರ್ಕಿಸ್ರಿ ಏನು ಕೊಡ್ಬೇಕಂತೇಳಿ. ಆದರೆ ಕರ್ನಾಟಕದಾಗ ಇರೋ ಸೀಟ್ ಮಾತ್ರ 12 ಸೀಟಿಗೆ ಪಾರ್ಟಿಸಿಪೇಟ್ ಮಾಡಬೇಕಾಗತ್ತೆ. ಯಾಕಂದ್ರೆ ಈಗಾಗಲೇ ಎಲ್ಲರೂ ಕಾಯ್ಕೊಂಡೇ ಇದ್ದೀವಿ ಯಾವುದಕ್ಕಾದ್ರೂ ಕಾಲ್ಫಾರ್ಮ್ ಆದ್ರೆ ಹಾಕಬೇಕು ಅಂತ. ಇನ್ನು 12 ಸೀಟಿಗೆ ಎಷ್ಟು ಲಕ್ಷಾನುಗಟ್ಟಲೆ ಅಪ್ಲಿಕೇಶನ್ ಬರ್ತಾವೆ ಅನ್ನೋದೊಂದು ನೋಡಬೇಕಾಗತ್ತೆ. ಅದೊಂದು ಮಾಹಿತಿ ನನಗೆ ಗೊತ್ತಾಯಿತು, ಅದಕ್ಕೆ ನಿಮ್ಮ ಮುಂದೆ ಹಂಚ್ಕೊಂಡೆ. ನಾನು ನನ್ನ ಮಗ ಇಬ್ಬರು ಸೇರಿ ನೈಟ್ ಓದ್ತಾ ಇರೋದು. ಅವನದು ಎಕ್ಸಾಮ್ ಇತ್ತು, ಅವನಿಗೆ ಪ್ರಾಕ್ಟೀಸಿಗೆ ಕೂಡಿಸಿ ನಾನು ಕನ್ನಡ ಓದಾತಿದ್ದೆ. ಚಿಕ್ಕವನು ಮಲಗಿದ್ದ. ಆಮೇಲೆ ಅವನಿಗೂ UT ಇತ್ತು ಅಂಥೇಳಿ ಆಮೇಲೆ ರೀಕಾಲ್ ಮಾಡಿಸಿದ್ರಾಯ್ತು ಅಂಥೇಳಿ ಓದಿಸ್ತಾ ಇದ್ದೆ. ನಾವಿಬ್ಬರು ಆದರೆ ಆರಾಮ್ಸೆ ಓದ್ಬೋದು, ಚಿಕ್ಕವನಿದ್ರೆ ಮಾತ್ರ ನಮ್ಗೆ ಓದೋಕ್ಕಾಗೋದಿಲ್ಲ. ಇವನು ತನ್ನ ಪಾಡಿ ತಾನು ಕೂತ್ಕೊಂಡು ಹೋಮ್ವರ್ಕ್ ಮಾಡ್ತಾ ಇದ್ದ. ನಾನು ಟ್ಯೂಷನ್ ಟೈಮ್ನಲ್ಲಿ ಅವ್ನಿಗೇನು ಹೋಮ್ವರ್ಕ್ ಮಾಡಿಸಲ್ಲ. 7:30 ಮೇಲೇ ಅವನಿಗೆ ಹೋಮ್ವರ್ಕ್ ಮಾಡಿಸೋದು. ಟ್ಯೂಷನ್ ಟೈಮಲ್ಲಿ ಟ್ಯೂಷನ್ದೇ ಬರಿತಾ ಇರ್ತಾನೆ. ಅದಕ್ಕೆ ಇಬ್ಬರು ಕೂತ್ಕೊಂಡು ರಾತ್ರಿ ಓದ್ತಾ ಇದ್ವಿ. ನಾನು ಓದೋದು ನೋಡಿ ತಾನು ಬಂದು ಓದ್ತೀನಿ ಅಂತೇಳಿ ಕೂತ್ಕೊಂಡ ಅವನು. ಅದಕ್ಕೆ ನಾವು ಮಾಡ್ದಂಗೆ ಮಕ್ಕಳು ಮಾಡ್ತಾರೆ ಅನ್ನೋದಕ್ಕೆ ಇದೊಂದು ಎಕ್ಸಾಂಪಲ್ಲು. ನಾವು TV ನೋಡಕತ್ವಿ ಅಂದ್ರೆ ಅವನು ಫೋನ್ ತೊಗೊಂಡು ಕೂತ್ಕೋತಾ ಇದ್ದ. ನಾವು ಫೋನ್ ನೋಡತ್ತೀವಿ ಅಂದ್ರೆ ಅವ್ನು TV ಹಚ್ಕೋತಾ ಇದ್ದ. ನಿನ್ನೆ TVನೂ ಇಲ್ಲ, ಫೋನೂ ಇಲ್ಲ. ನಾನು ಬುಕ್ ಹಿಡ್ಕೊಂಡ ತಕ್ಷಣ ತಾನು ಬಂದು ಬುಕ್ ತೊಗೊಂಡು ಓದ್ಕೋತಾ ಕೂತ್ಕೊಂಡ. ಅದಕ್ಕೆ ಮೊದಲು ನಾವೇ ತಂದೆ ತಾಯಿನೇ ಬದಲಾವಣೆ ಹೊಂದಿಬಿಟ್ವಿ ಅಂದ್ರೆ ಮಕ್ಕಳು ಬದಲಾವಣೆ ಹೊಂದ್ತಾರೆ ಅನ್ನೋಕ್ಕೆ ನನಗೆ ನಿನ್ನೆನೇ ಇದೊಂದು ಎಕ್ಸಾಂಪಲ್ ಅನ್ನಿಸ್ತು.